ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕಿರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಆಗಿರ್ತೀನಿ. ಏನಪ್ಪ ಇವತ್ತು ಬೆಳಗ್ಗೆನೆ ಸಾಗರ್ ಈ ಬಿದ್ದೋಗಿರೋ ಮನೆನ ತೋರಿಸ್ತಿದ್ದೀನಿ ಅಂದ್ಕೋಬಿಡಿ. ಯಾಕೆಂದರೆ ಮಲೆನಾಡು ಭಾಗದಲ್ಲಿ ಅಕಾಲಿಕ ಮಳೆ ಇನ್ನೂ ಸಹ ನಿಂತಿಲ್ಲ. ನವಂಬರ್ ತಿಂಗಳು ಬಂದರೂ ಸಹ ನಿಂತಿಲ್ಲ. ಈ ಕಡೆ ರೈತರ ಗೋಳನ್ನು ನೋಡೋಂಗಿಲ್ಲ. ಒಂದು ಕಡೆ ನೋಡಿ, ಇವತ್ತು ಒಂದು ದೊಡ್ಡ ಅನಾಹುತನೇ ನಡೆದಿದೆ. ಸಕಲೇಶಪುರ ತಾಲೂಕು ಸುಳ್ಳಕ್ಕಿ ಗ್ರಾಮ, ನಮ್ಮ ಸುಳ್ಳಕ್ಕಿ ಗ್ರಾಮದ ಬ್ಯಾಡ್ರ ಜಗ್ಲಿನಲ್ಲಿ ಇವತ್ತು ಒಂದು ದೊಡ್ಡ ಅನಾಹುತ ನಡೆದಿದೆ. ಏನಪ್ಪ ಅಂತಂದರೆ, ಮನೆ ಸಂಪೂರ್ಣವಾಗಿ ಕುಸಿದೋಗಿದೆ. ಅದು ಸಹ ಆಟೋದ ಮೇಲೆ ಬಿದ್ದಿದೆ. ಅದು ಸಹ ಬ್ಯಾಡ್ರ ಜಗಲಿ ಲೋಕೇಶ್ ಅವರ ಮನೆ ಇದು. ಇವತ್ತು ಅದೃಷ್ಟ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಯಾಕಂತ ಅಂದರೆ ಇದು ರಾತ್ರಿ ಸಮಯದಲ್ಲಿ ಆಗಿಲ್ಲ, ಬೆಳ್ಳಂಬೆಳಗ್ಗೆ ಆಗಿದೆ. ರಾತ್ರಿ ಆಗಿದ್ದರೆ ಎಲ್ಲರೂ ಸಹ ಮಲಗಿದ್ರು, ಅವ್ರ ಮೇಲೆ ಮನೆ ಬೀಳ್ತಿತ್ತು. ಇವತ್ತು ಏನೋ ಅದೃಷ್ಟ ಚೆನ್ನಾಗಿದೆ, ಬೆಳ್ಳಂಬೆಳಗ್ಗೆನೇ ಒಂದು 7:30-8 ಗಂಟೆ ಸಮಯದಲ್ಲಿ ಆಗಿದೆ. ಆದರೆ ಆ ಮನೆಯ ಪರಿಸ್ಥಿತಿ ಹೇಗಿದೆ ಅಂದರೆ, ಅದಕ್ಕೆ ದುಡಿದು ತಂದು ಹಾಕುವಂಥ ಆಟೋ ಇತ್ತಲ್ಲ, ಆ ಆಟೋ ಇವತ್ತು ಅವರ ಮನೆಯಲ್ಲಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ಹಾಗೆಯೇ ಇಲ್ಲಿವರೆಗೂ ಸಹ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇಲ್ಲಿಗೆ ಬಂದು ಇದನ್ನು ನೋಡಿಲ್ಲ. ದಯವಿಟ್ಟು ಅಧಿಕಾರಿಗಳು ಜನಪ್ರತಿನಿಧಿಗಳು ತತ್ಕ್ಷಣಕ್ಕೆ ಬಂದು ಇವರಿಗೆ ಏನು ಪರಿಹಾರನ ಒದಗಿಸ್ಲಿಕ್ಕಾಗುತ್ತೆ ದಯವಿಟ್ಟು ಒದಗಿಸ್ಕೊಡಿ ಅಂತ ಹೇಳಿ ಮಲೆನಾಡು ರಕ್ಷಣಾ ಸೇನೆ ಆಗ್ರಹಿಸುತ್ತೆ. ಹಾಗೆಯೇ ಇವತ್ತು ದುಡಿದು ತಂದು ಹಾಕುವಂಥ ಆಟೋ ಏನಿತ್ತಲ್ಲ, ಆಟೋ ಸಹ ಸಂಪೂರ್ಣವಾಗಿ ಜಖಮ್ಮಾಗಿದೆ. ಈ ಆಟೋಕ್ಕೂ ಸಹ ನೀವು ಪರಿಹಾರನ ನೀಡಬೇಕು. ಯಾಕಂತಂದರೆ ಈ ಆಟೋದ ಮೇಲೆ ಇಡೀ ಕುಟುಂಬ ಅವಲಂಬಿತರಾಗಿರ್ತಾರೆ. ದಯವಿಟ್ಟು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ, ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡ್ತೀನಿ, ತತ್ಕ್ಷಣಕ್ಕೆ ಬಂದು ಇವರಿಗೆ ಬೇರೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆನ ಕಲ್ಪಿಸ್ಕೊಡಿ ಅಂತ ಹೇಳಿ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಸ್ನೇಹಿತರೆ, ಮಲೆನಾಡಲ್ಲಿ ಮಳೆ ತುಂಬಾ ಅತಿ ಹೆಚ್ಚಿದೆ. ಎಲ್ಲರೂ ಸಹ ಜಾಗೃತರಾಗಿರಿ ಅಂತ ಹೇಳಿ ಕೇಳ್ಕೊಳ್ತೀನಿ.